ನಮಸ್ತೆ ಸ್ನೇಹಿತರೆ, ಸ್ಟೋರಿ ಎಂಟರ್ ಚಾನಲ್ಗೆ ಸ್ವಾಗತ. ಸೀಸಾ ಲೆಡ್ ಅನ್ನು ಇಂದಿಗೂ ನಾವು ಒಂದಲ್ಲ ಒಂದು ರೀತಿ ನಾವಾಗಲಿ ನಮ್ಮ ಮಕ್ಕಳಾಗಲಿ ಉಪಯೋಗಿಸುತ್ತಲೇ ಇದ್ದಾರೆ. ಈ ಸೀಸಾದ ಗಂಭೀರ ಪರಿಣಾಮಗಳ ಬಗ್ಗೆ ನಮಗೆಷ್ಟು ತಿಳಿದಿದೆ ಹಾಗೂ ನಾವು ಮತ್ತು ನಮ್ಮ ಮಕ್ಕಳು ಈ ಸೀಸಾದಿಂದ ಎಷ್ಟು ಸುರಕ್ಷಿತವಾಗಿದ್ದೇವೆ? ಸ್ನೇಹಿತರೆ, ಇಲ್ಲಿ ನಾನು ನಿಮಗೆ ಅತ್ಯಂತ ಕುತೂಹಲಕಾರಿ ಮತ್ತು ಆಸಕ್ತಿದಾಯಕ ವಿಷಯಗಳನ್ನು ತಂದುಕೊಡುತ್ತೇನೆ. ಇದಕ್ಕಾಗಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಸ್ನೇಹಿತರೆ, ಸಹಸ್ರ ವರ್ಷಗಳ ಹಿಂದೆ ಮನುಕುಲವು ಮಿನುಗುವ, ಮೃದುವಾಗಿ ಬಾಗುವ, ಸುಲಭವಾಗಿ ಕರಗುವ ಒಂದು ವಿಶೇಷ ಲೋಹವನ್ನು ಕಂಡುಹಿಡಿದಿತ್ತು. ಆ ಲೋಹವೇ ಸೀಸಾ, ಲೆಡ್. ಪ್ರಾಚೀನ ರೋಮನ್ನರು ಇದರೊಂದಿಗೆ ನೀರು ಸಾಗಿಸುತ್ತಿದ್ದರು. ಮಧ್ಯಯುಗದ ಕಲಾವಿದರು ಇದರೊಂದಿಗೆ ಬಣ್ಣ ತಯಾರಿಸುತ್ತಿದ್ದರು. ಪ್ರಾಚೀನ ಭಾರತದಲ್ಲಿ ಅಂದರೆ ಸಿಂಧು ನಾಗರಿಕತೆಯ ಕಾಲದಲ್ಲಿ ಮೂರ್ತಿಗಳು ಹಾಗೂ ಆಭರಣಗಳಲ್ಲಿಯೂ ಈ ಸೀಸಾ ಅಥವಾ ಲೆಡ್ ನ ಬಳಕೆಯು ಕಂಡು ಬಂದಿದೆ. ಇನ್ನು 20ನೇ ಶತಮಾನದಲ್ಲಿ ಪ್ರಪಂಚದಾದ್ಯಂತ ಮಕ್ಕಳು ಇದರಿಂದ ಪೇಂಟ್ ಮಾಡಲಾದ ಮನೆಗಳಲ್ಲಿ ಬೆಳೆದು ಬಂದರು ಮತ್ತು ಕಾರುಗಳು ಸೀಸಾ ಮಿಶ್ರಿತ ಪೆಟ್ರೋಲ್ ಮೇಲೆ ಓಡುತ್ತಿದ್ದವು. ಮಾನವರಿಗೆ ಇದು ಸಾಮಾನ್ಯ ಲೋಹವೆಂದು ತೋರಿದರು, ಆದರೆ ಇದರ ಸತ್ಯವು ಬಹಳ ಕಠಿಣ ಮತ್ತು ಕಠೋರವಾಗಿದೆ. ಸ್ನೇಹಿತರೆ, ಮಾನವರ ದೇಹಕ್ಕೆ ಯಾವುದೇ ಉಪಯೋಗಕಾರಿಯಾಗಿಲ್ಲದ ಈ ಲೋಹ ಮಾನವರ ದೇಹದ ಮೇಲೆ ಮೈಕ್ರೋಸ್ಕೋಪಿಕ್ ಮಟ್ಟದಲ್ಲಿ ವಿನಾಶಕಾರಿ ಬಾಂಬ್ ಆಗಿರುತ್ತದೆ. ಇದು ಏಕೆ ವಿನಾಶಕಾರಿ, ಯಾವುದರಿಂದ ಇದು ಈ ರೀತಿಯಾಗುತ್ತದೆ ಹಾಗೂ ಯಾವ ರೀತಿಯಲ್ಲಿ ಅದು ತಲೆಮಾರಿನ ಭವಿಷ್ಯವನ್ನೇ ಸಂಪೂರ್ಣವಾಗಿ ಬದಲಾಯಿಸಿತು ಎಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಮೆದುಳು ಮಾನವ ದೇಹದ ಅತ್ಯಂತ ಸೂಕ್ಷ್ಮವಾದ ನಗರ. ಇಲ್ಲಿ ಪ್ರತಿ ನಿಮಿಷಕ್ಕೂ ಲಕ್ಷಾಂತರ ಸಂದೇಶಗಳು ಪ್ರಯಾಣಿಸುತ್ತಿರುತ್ತವೆ. ನಿರ್ಣಯ, ನೆನಪು, ಭಾಷೆ, ಭಾವನೆ, ಕಲಿಕೆ ಎಲ್ಲ ಈ ಜಾಲದೊಳಗೆ ವಿದ್ಯುತ್ ಸಂಚಾರಗಳ ಮೇಲೆ ನಿಂತಿವೆ. ಈ ನಗರಕ್ಕೆ ಅಂದರೆ ಮೆದುಳಿನ ಒಳಗೆ ಬರಲು ಯಾವಾಗಲೂ ಒಬ್ಬ ಅತಿಥಿಗೆ ಅವಕಾಶ ಇದ್ದೇ ಇರುತ್ತದೆ. ಆ ಅತಿಥಿಯೇ ಕ್ಯಾಲ್ಸಿಯಂ. ನರಗಳ ಸಂಯೋಜನೆ, ಕಾಂತವಲಯ ನಿರ್ಮಾಣ, ಸಂದೇಶ ಸಾಗಾಟ ಈ ಎಲ್ಲದಕ್ಕೂ ಅದು ಅಗತ್ಯವಾಗಿದೆ. ಆದರೆ ಸೀಸಾ ಲೆಡ್ನ ಒಂದು ಅಪಾಯಕಾರಿ ವಿಶೇಷತೆ ಇದೆ. ಇದು ಕ್ಯಾಲ್ಸಿಯಂನಂತೆ ಕಾಣುತ್ತದೆ. ದೇಹದ ಪ್ರವೇಶ ದ್ವಾರಗಳು ಈ ನಕಲಿ ರೂಪವನ್ನು ಗುರುತಿಸಲು ಸಾಧ್ಯವೇ ಇಲ್ಲ. ಅದನ್ನು ಅವು ಸ್ನೇಹಿತ ಎಂದು ಭಾವಿಸುತ್ತವೆ. ಇದರಿಂದ ಸೀಸಾ ಮೆದುಳಿನ ಅತ್ಯಂತ ಪವಿತ್ರ ಪ್ರದೇಶಗಳಲ್ಲಿ ಒಂದಾದ ಸಿನಾಪ್ಸ್ಗಳ ಒಳಗೆ ಪ್ರವೇಶಿಸುತ್ತದೆ. ಒಮ್ಮೆ ಒಳ ಪ್ರವೇಶಿಸಿದ ನಂತರ ಅದು ಸಿಗ್ನಲ್ಗಳನ್ನು ಅದು ನಿಧಾನಗೊಳಿಸುತ್ತದೆ, ಹೊಸ ಸಂಪರ್ಕಗಳ ರಚನೆಯನ್ನು ತಡೆಯುತ್ತದೆ, ಈಗಾಗಲೇ ರೂಪುಗೊಂಡಿರುವ ಸಂಪರ್ಕಗಳನ್ನು ಹಾಳು ಮಾಡುತ್ತದೆ ಹಾಗೂ ಮೆದುಳಿನ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಅಭಿವೃದ್ಧಿಯನ್ನೇ ಕುಗ್ಗಿಸುತ್ತದೆ. ಸ್ನೇಹಿತರೆ, ಪ್ರಿಫ್ರಂಟಲ್ ಕಾರ್ಟೆಕ್ಸ್ ನಮ್ಮ ನಿರ್ಧಾರಗಳ ಹೃದಯವಾಗಿದೆ, ನಮ್ಮ ವ್ಯಕ್ತಿತ್ವದ ಕೇಂದ್ರ, ನಮ್ಮ ವಿಕಾಸದ ಆಸನ. ಇಂತಹ ಜಾಗದಲ್ಲಿ ಸೀಸಾ ಮಾಡುವ ಹಾನಿ ಶಾಶ್ವತವಾಗಿರುತ್ತದೆ. ಮಕ್ಕಳಲ್ಲಿ ಅವರ ಬೆಳೆಯುತ್ತಿರುವ ಮೆದುಳು ಅತಿ ನಾಜೂಕಾದ ಭಾಗ. ಸೀಸಾದ ಅತಿ ಚಿಕ್ಕ ಪ್ರಮಾಣವು ಐಕ್ಯೂನ ಕುಸಿತ, ವರ್ತನಾ ತೊಂದರೆ, ಕಲಿಕೆ ಸಮಸ್ಯೆ, ಆಕ್ರೋಶ, ಗಮನ ಕೆಡುವಿಕೆ, ತೀರ್ಮಾನ ಸಾಮರ್ಥ್ಯ ಕುಗ್ಗುವಿಕೆ ಇವುಗಳನ್ನೆಲ್ಲ ತರಬಲ್ಲದು. ವಿಜ್ಞಾನ ಈ ಸೀಸದ ಬಗ್ಗೆ ಏನು ಹೇಳುತ್ತದೆ ಗೊತ್ತಾ? ಸೀಸಾದ ಶೂನ್ಯ ಮಟ್ಟವೂ ಸುರಕ್ಷಿತವಲ್ಲ. ಅಂದರೆ ಉಗುರಿನ ತುದಿಯಲ್ಲಿನ ಧೂಳಿನ ಕಣವು ಮಗುವಿನ ಭವಿಷ್ಯವನ್ನು ಬದಲಾಯಿಸಬಹುದು ಎಂದು. ಸ್ನೇಹಿತರೆ, ಮಾನವರು ಸೀಸವನ್ನು ನೇರವಾಗಿ ತಿನ್ನುವುದಿಲ್ಲ, ಆದರೂ ಅದು ದೇಹದ ಒಳಗೆ ಹೇಗೆ ಪ್ರವೇಶಿಸುತ್ತದೆ? ಇದಕ್ಕೆ ಉತ್ತರ ಹಳೆ ಮನೆಗಳ ಬಣ್ಣದ ಧೂಳು, ಅಲೆತ ನೀರು, ಮಣ್ಣಿನಲ್ಲಿರುವ ಕೈಗಾರಿಕಾ ಕಣಗಳು, ಹಳೆಯ ಆಟ ಸಾಮಾನುಗಳು, ಸುರಕ್ಷಿತ ತಯಾರಿಕಾ ವಸ್ತುಗಳು, ಹಿಂದಿನ ದಶಕದ ಕಾರ್ಖಾನೆಗಳ ಸುತ್ತಮುತ್ತಲಿನ ಮಣ್ಣು. ಈ ಮೇಲೆ ಹೇಳಿರುವ ಹಾಗೆ ನಾನು ಯಾವುದಾದರೂ ಒಂದು ರೀತಿ ನಮ್ಮ ದೇಹದ ಒಳಗೆ ಈ ಸೀಸಾ ಹೋದ ಬಳಿಕ ದೇಹ ಇದನ್ನು ಐರನ್, ಜಿಂಕ್, ಕ್ಯಾಲ್ಸಿಯಂ ಎಂದು ತಪ್ಪಾಗಿ ಗುರುತಿಸಿ ದೇಹ ಇದನ್ನು ಹೀರಿಕೊಳ್ಳುತ್ತದೆ. ರಕ್ತದ ಮೂಲಕ ಸೀಸಾ ಮೊದಲು ಎಲುಬುಗಳಿಗೆ ತಲುಪುತ್ತದೆ. ಅದು ಮಹಾ ಮೋಸದ ಎರಡನೇ ಹಂತ. ನಮಗೆಲ್ಲ ತಿಳಿದಂತೆ ಎಲುಬುಗಳು ಕ್ಯಾಲ್ಸಿಯಂ ಅನ್ನು ಸಂಗ್ರಹಿಸುವ ಜಾಗ. ಸೀಸಾ ಕ್ಯಾಲ್ಸಿಯಂನ ನಕಲಿ. ಒಮ್ಮೆ ಒಳಗೆ ಹೋದರೆ ದಶಕಗಳ ಕಾಲ ಹೊರಬರುವುದೇ ಇಲ್ಲ. ಗರ್ಭಧಾರಣೆಯ ಸಮಯದಲ್ಲಿ, ವಯಸ್ಸಾದಾಗ, ತೀವ್ರ ಒತ್ತಡದ ಸಮಯದಲ್ಲಿ ದೇಹ ಎಲುಬಿನ ಕ್ಯಾಲ್ಸಿಯಂನ ಬಳಕೆ ಮಾಡುತ್ತದೆ. ಈ ಸಂದರ್ಭದಲ್ಲಿ ಹಳೆಯ ಸೀಸಾ ಮತ್ತೆ ರಕ್ತಕ್ಕೆ ಬರುತ್ತದೆ. ಅಂದರೆ ಸೀಸಾ ಇರುವ ಪ್ರದೇಶ ತೊರೆದರೂ ಸೀಸಾ ನಮ್ಮನ್ನು ಎಂದಿಗೂ ಬಿಡುವುದಿಲ್ಲ. ಸೀಸಾ ದೇಹದ ಒಂದು ಭಾಗಕ್ಕೆ ಮಾತ್ರ ಮಾರಕವಾಗಿಲ್ಲ, ಅದು ಪ್ರತಿ ಅಂಗದ ಮೇಲೆಯೂ ಅದರ ಮಾರಕ ಪ್ರಮಾಣವನ್ನು ತೋರಿಸುತ್ತದೆ. ಸ್ನೇಹಿತರೆ, ಸೀಸಾ ರಕ್ತದಲ್ಲಿರುವ ಹೀಮೋ ಉತ್ಪಾದನೆಯನ್ನು ತಡೆಯುತ್ತದೆ. ಹೀಮೋವೇ ಆಮ್ಲಜನಕ ಹೊರುವ ಹಿಮೋಗ್ಲೋಬಿನ್ ನ ಹೃದಯವಾಗಿದೆ. ಇದರಿಂದ ರಕ್ತಹೀನತೆ, ದೌರ್ಬಲ್ಯ, ತಲೆ ತಿರುಗುವಿಕೆ, ಮೂತ್ರಪಿಂಡದ ಹಾನಿ, ರಕ್ತದೊತ್ತಡ ಏರಿಕೆ, ವಿಶೇಷವಾಗಿ ವಯಸ್ಕರಲ್ಲಿ ಇದು ಹೃದಯಾಘಾತದ ಅಪಾಯವನ್ನು ಹೆಚ್ಚಿಸುತ್ತದೆ.
ಹೆಚ್ಚಿಸುತ್ತದೆ. ಸೀಸ ರಕ್ತನಾಳದಲ್ಲಿರುವ ಒತ್ತಡ ನಿಯಂತ್ರಣ ವ್ಯವಸ್ಥೆಯನ್ನು ಹಾಳು ಮಾಡುತ್ತದೆ. ಹೈಪರ್ ಟೆನ್ಷನ್ ಅನ್ನು ಹೆಚ್ಚಿಸುತ್ತದೆ. ಉದಾಹರಣೆಗೆ ಕಡಿಮೆ ಮಟ್ಟದ ಸೀಸ ಪರಿಣಾಮವೇ 20% ಹೆಚ್ಚು ಹೃದಯದ ಸಂಬಂಧಿ ಸಾವಿಗೆ ಕಾರಣವಾಗಬಹುದು. ಸೀಸ ದೇಹದ ಅನೇಕ ಹಾರ್ಮೋನ್ ಮಾರ್ಗಗಳನ್ನು ತೊಂದರೆಗೊಳಿಸುತ್ತದೆ. ವಿಟಮಿನ್ ಡಿ ಮೆಟಬಾಲಿಸಂ, ವೃದ್ಧಿ ಹಾರ್ಮೋನ್, ಜನನ ಹಾರ್ಮೋನ್ಗಳು ಮತ್ತು ಥೈರಾಯ್ಡ್ ಹಾರ್ಮೋನ್ಗಳನ್ನು ತೆರೆಗೀಡು ಮಾಡುತ್ತದೆ. ಇದರಿಂದ ವೃದ್ಧಿ ತೊಂದರೆ, ಗರ್ಭಪಾತ, ಹಾರ್ಮೋನ್ ಅಸಮತೋಲನ ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸಿಂಗ್ ಮುಂತಾದ ಕಾಯಿಲೆಗಳನ್ನು ನಾವು ಹೆಚ್ಚಾಗಿ ನೋಡಬಹುದಾಗಿದೆ. ಸೀಸ ಇರುವ ದೇಹವು ಸೋಂಕುಗಳಿಗೆ ಹೆಚ್ಚು ಒಳಗಾಗುತ್ತದೆ. ಮಕ್ಕಳಲ್ಲಿ ಇದು ಹೆಚ್ಚಾಗಿ ಕಾಣಸಿಗುತ್ತದೆ. ಸೀಸ ದೇಹಕ್ಕೆ ಕೇವಲ ವಿಷವಷ್ಟೇ ಅಲ್ಲ, ಮೆದುಳು, ರಕ್ತ, ಎಲುಬು, ಹೃದಯ, ಮೂತ್ರಪಿಂಡ ಎಲ್ಲದರ ವಿರುದ್ಧ ಯುದ್ಧ ಮಾಡುವ ಶತ್ರುವಾಗಿದೆ. ಸ್ನೇಹಿತರೆ, ಸೀಸ ಅಪಾಯಕಾರಿ ಎನ್ನುವುದು ಹೊಸ ವಿಷಯವಲ್ಲ. ರೋಮನ್ನರ ಕಾಲದಲ್ಲಿಯೇ ಅದನ್ನು ಕವಿಗಳು, ವೈದ್ಯರು, ತಂತ್ರಜ್ಞರು ಸೀಸ ಆರೋಗ್ಯ ಹಾಳು ಮಾಡುತ್ತದೆ ಎಂದು ಬರೆದಿದ್ದಾರೆ. ಆದರೆ 20ನೇ ಶತಮಾನದಲ್ಲಿ ಸೀಸ ಕೈಗಾರಿಕೆ, ವಿಶೇಷವಾಗಿ ಸೀಸ ಬಣ್ಣ ತಯಾರಿಕರು, ಸೀಸ ಪೆಟ್ರೋಲ್ ಕಂಪನಿಗಳು ಸತ್ಯವನ್ನು ಜಾಹೀರಾತುಗಳ ಹಿಂದೆ ಮುಚ್ಚಿಟ್ಟಿದ್ದವು. ಈ ಸುಳ್ಳಿನ ಸಾಮ್ರಾಜ್ಯವನ್ನು ಬಿಚ್ಚಿಟ್ಟವರು ಗೆರಾರ್ಡ್ ಮಾರ್ಕೋವಿಟ್ಜ್ ಮತ್ತು ಡೇವಿಡ್ ರಾಜ್ನರ್. ಇವರು ಶತಮಾನಗಳಿಂದ ಮರೆಮಾಚಲಾದ ರಹಸ್ಯ ಕಾರ್ಖಾನೆಗಳ ದಾಖಲೆಗಳು, ಕಂಪನಿಗಳ ಒಳಗಿನ ಪತ್ರ ವ್ಯವಹಾರ, ಮೌನ ಗುರುತಿಸಲಾದ ವರದಿಗಳು ಮತ್ತು ಸಾರ್ವಜನಿಕರಿಗೆ ತೋರಿಸಿದ ಸಂಶೋಧನೆಗಳು ಇವೆಲ್ಲವನ್ನು ಪಡೆಯಲು ವರ್ಷಗಳ ಕಾನೂನು ಹೋರಾಟವನ್ನು ನಡೆಸಿದ್ದರು. ಅವರು ಕಂಡುಕೊಂಡ ಸತ್ಯ ಭಯಾನಕವಾಗಿತ್ತು. ಕಂಪನಿಗಳಿಗೆ ಇದರ ಪರಿಣಾಮ ಗೊತ್ತಿತ್ತು. 1920ರಿಂದಲೇ ಮಕ್ಕಳು ಸೀಸ ಬಣ್ಣದಿಂದ ಮರಣಪಟ್ಟ ದಾಖಲೆಗಳು ಇದ್ದವು. ಆ ಕಂಪನಿಗಳು ಜನರಿಗೆ ಸುಳ್ಳು ಹೇಳಿದ್ದರು. ಸೀಸ ಸುರಕ್ಷಿತ, ಸೀಸ ಪೌಷ್ಟಿಕ, ಮಕ್ಕಳ ಕೊಠಡಿಗಳಿಗೆ ಉತ್ತಮ ಬಣ್ಣ ಎಂಬ ಜಾಹೀರಾತುಗಳನ್ನು ಕೊಟ್ಟು ಹಾದಿ ತಪ್ಪಿಸಿದ್ದರು. ಕಂಪನಿಗಳು ತಮ್ಮ ಪರವಾಗಿ ಸಂಶೋಧನೆಯನ್ನು ಪ್ರಕಟಿಸಲು ವಿಜ್ಞಾನಿಗಳನ್ನು ಖರೀದಿಸಿದ್ದರು. ಮಕ್ಕಳು ಸೀಸ ತಿನ್ನುತ್ತಿದ್ದರೆ ಇವು ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದಿಲ್ಲ ಎಂದು ಪೋಷಕರನ್ನೇ ದೂಷಿಸಲಾರಂಭಿಸಿದ್ದರು. ಪೆಟ್ರೋಲ್ ಅನ್ನು ನಿಷೇಧಿಸದಂತೆ ಲಾಬಿ ಮಾಡಿದ್ದರು. ಸೀಸ ಪೆಟ್ರೋಲ್ ಕಾರ್ಪೊರೇಟರ್ಗೆ ಅತ್ಯಗತ್ಯ ಎಂದು ಸುಳ್ಳು ಹಬ್ಬಿಸಿದ್ದರು. ಸೀಸಾದ ದುರಂತವು ಪ್ರಕೃತಿಯಿಂದ ಬಂದದ್ದು ಅಲ್ಲ, ಇದು ಕಂಪನಿಗಳ ಸುಳ್ಳಿನಿಂದ ಸುಟ್ಟ ಮಾನವೀಯ ದುರಂತ ಎಂದು ಮಾರ್ಕೋವಿಟ್ಜ್ ಮತ್ತು ರಾಜ್ನರ್ ಪ್ರಪಂಚದ ಮುಂದೆ ಬಿಚ್ಚಿಟ್ಟ ಸತ್ಯವಾಗಿತ್ತು. ಇಂದಿಗೂ ಕೂಡ ಸೀಸ ಸಮಸ್ಯೆಯೇ ಏಕೆ? ಸೀಸ ಬಣ್ಣ ಹಾಗೂ ಸೀಸ ಪೆಟ್ರೋಲ್ ಅನ್ನು ಅನೇಕ ದೇಶಗಳಲ್ಲಿ ನಿಷೇಧಿಸಲಾಗಿದೆ. ಆದರೂ ಸಮಸ್ಯೆ ಇನ್ನೂ ಜೀವಂತವಾಗಿದೆ. ಹಳೆಯ ಮನೆಗಳು 1970-80ರ ದಶಕದ ಮೊದಲು ನಿರ್ಮಿಸಿದ ಮನೆಗಳು ಬಹುಪಾಲು ಸೀಸದ ಬಣ್ಣಗಳನ್ನು ಬಳಸಿದ್ದರು. ಆ ಬಣ್ಣದ ಧೂಳು ಅತಿ ಅಪಾಯಕಾರಿಯಾಗಿದೆ. ಹಳೆಯ ನೀರಿನ ಪೈಪ್ಗಳು, ಬಹುತೇಕ ನಗರಗಳು ಇನ್ನೂ ಸೀಸ ಮಿಶ್ರಿತ ಪೈಪ್ಗಳ ಮೇಲೆಯೇ ಅವಲಂಬಿತವಾಗಿದೆ. ಹಳೆಯ ಕೈಗಾರಿಕಾ ಪ್ರದೇಶಗಳು, ಹಳೆಯ ಪೆಟ್ರೋಲ್ ಪಂಪ್ಗಳು, ಕಾರ್ಖಾನೆಗಳ ಹತ್ತಿರದ ಮಣ್ಣು ಇಂದಿಗೂ ಸೀಸಾದಿಂದ ತುಂಬಿದೆ. ಸ್ನೇಹಿತರೆ, ಕಡಿಮೆ ಗುಣಮಟ್ಟದ ತಯಾರಿಕೆಯ ವಸ್ತುಗಳಲ್ಲಿ ಇನ್ನೂ ಸೀಸ ಹಿಂಬಾಲಿಸುವುದನ್ನು ಬಿಟ್ಟಿಲ್ಲ. ಇದರಿಂದ ನಾವು ನಮ್ಮ ಮಕ್ಕಳ ಬಗ್ಗೆ ಎಚ್ಚರ ವಹಿಸಲೇಬೇಕಾಗಿದೆ. ಮತ್ತು ಕೊನೆಯದಾಗಿ, ದೇಹದಲ್ಲಿ ಉಳಿದಿರುವ ಹಳೆ ಸೀಸ, ಒಮ್ಮೆ ದೇಹಕ್ಕೆ ಹೋದ ಸೀಸ ವರ್ಷಗಳವರೆಗೆ ಬಿಟ್ಟು ಹೋಗುವುದಿಲ್ಲ. ಇದರಿಂದ ದೀರ್ಘಕಾಲದವರೆಗೆ ಸಮಸ್ಯೆಗಳು ಉಳಿಯುತ್ತದೆ. ಸೀಸ ಭೂತಕಾಲದ ಗಂಧವಲ್ಲ, ಇಂದಿಗೂ ನಮ್ಮೊಂದಿಗೆ ಇರುವ ಮೌನ ಅಪಾಯವಾಗಿದೆ. ಸ್ನೇಹಿತರೆ, ಮೆದುಳಿಗೆ ಹಾನಿ ಮಾಡುವ ಈ ಲೋಹವನ್ನು ವಿಜ್ಞಾನಿಗಳು ಶತಮಾನಗಳಿಂದಲೇ ಹಾನಿಕಾರಕವೆಂದು ತಿಳಿದಿದ್ದರೂ ವ್ಯಾಪಾರ, ಲಾಭ, ಕೈಗಾರಿಕಾ ಒತ್ತಡ, ಜಾಹೀರಾತುಗಳ ಸುಳ್ಳು ಇವುಗಳ ಹಿಂದೆ ಸತ್ಯವನ್ನು ಮರೆಮಾಚಲಾಗಿತ್ತು. ಮಕ್ಕಳ ಆರೋಗ್ಯಕ್ಕಿಂತ ಲಾಭಗಳನ್ನು ದೊಡ್ಡದಾಗಿ ನೋಡಿದ ಪರಿಣಾಮ ಲಕ್ಷಾಂತರ ಜೀವಗಳು, ಅನೇಕ ತಲೆಮಾರುಗಳು ಶಾಶ್ವತವಾಗಿ ಬದಲಾದವು. ಇವತ್ತಿನ ಕಾಲದಲ್ಲಿ ಸೀಸದ ಬಳಕೆಯು ಕಡಿಮೆಯಾದರೂ ಪೂರ್ತಿಯಾಗಿ ನಿಂತಿಲ್ಲ. ಸತ್ಯವನ್ನು ಮರೆಮಾಡಿದಾಗ ಪ್ರಕೃತಿಗೆ ಹಾನಿಯಾಗುತ್ತದೆ ಮತ್ತು ವಿಜ್ಞಾನವನ್ನು ಕಡೆಗಣಿಸಿದರೆ ಸಮಾಜವೇ ಬೆಲೆ ತೆರಬೇಕಾಗುತ್ತದೆ. ಸೀಸ ನಮ್ಮನ್ನು ಇಂದಿಗೂ ಬಿಟ್ಟಿಲ್ಲ. ಆದರೆ ಇದರಿಂದ ನಾವು ಕಲಿಯಬೇಕಾದ ಪಾಠ, ಪ್ರಗತಿ ಎಂದರೆ ಕೇವಲ ವಸ್ತುವಿನ ಅಭಿವೃದ್ಧಿಯಲ್ಲ, ಅದು ಸತ್ಯ, ಜವಾಬ್ದಾರಿ ಮತ್ತು ಮಾನವ ಆರೋಗ್ಯದ ರಕ್ಷಣೆಯಲ್ಲಿದೆ ಎಂದು. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತು ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನನ್ನ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.